ಶ್ರೀಮದಾಚಾರ್ಯಗುರುಭ್ಯೋ ನಮಃ. ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೆ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೆ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಃ. ಶ್ರೀ ಕೃಷ್ಣಾಚಾರ್ಯ ವರ್ಯ ಗುರುಭ್ಯೋ ನಮಃ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಎಲ್ಲ ಪರಿವಾರಗಳನ್ನು, ಯಾದವರನ್ನು ಎಲ್ಲರನ್ನು, ತನ್ನ ಪತ್ನಿಯವರನ್ನು ಒಂದು ಒಳ್ಳೆ ದೊಡ್ಡ ಪರ್ವಕಾಲದಲ್ಲಿ ಶಮಂತ ಪಂಚಕ ಅನ್ನೋ ಕ್ಷೇತ್ರಕ್ಕೆ ಕರ್ಕೊಂಡು ಸಮುದ್ರ ತೀರ. ಆ ಶಮಂತ ಪಂಚಕ ಕ್ಷೇತ್ರದಲ್ಲಿ ಅಲ್ಲಿ ಪರಮಾತ್ಮ ಎಲ್ಲ ಯಾದವರು, ಗೋಪಾಲಕರು ಅಷ್ಟೂ ಜನ ಮಿಳಿತರಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರ. ಅದೇ ಹೊತ್ತಿನಲ್ಲಿ ಕಶ್ಯಪಾತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಆದಿ ಸಪ್ತರ್ಷಿಗಳು, ಅನೇಕ ಬ್ರಹ್ಮರ್ಷಿಗಳೆಲ್ಲರೂ ಬಂದಾರ. ಅವರು ತ್ರಿಕಾಲಜ್ಞರ ಕಡೆಯಿಂದ ಕೃಷ್ಣ ಬರ್ತಾನ, ಏನೋ ಒಂದು ಒಳ್ಳೆಯ ಕೆಲಸ ನಡೀತದ ಅಂತ ಅವ್ರಿಗೆ ಯಾರಿಗೂ ಆಮಂತ್ರಣ ಕೊಡೋ ಇದು ಇಲ್ಲ, ಕೊಡೋ ಅವಕಾಶವೂ ಇದ್ದಿದ್ದು. ಅವರು ತಿಳ್ಕೊಂಡು ಎಲ್ಲರೂ ಸೇರ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಎಲ್ಲ ಜನರನ್ನು ಉದ್ದೇಶಿಸಿ ಒಂದು ಸಂದೇಶ ಕೊಡ್ತಾರೆ. ನಾವುಗಳು ನಮ್ಮ ಉದ್ಧಾರಕ್ಕೆ ಎಲ್ಲಿ ಹೋಗ್ತೀವಿ ಅಂದರೆ ತೀರ್ಥ ಅಥವಾ ಕ್ಷೇತ್ರ. ಈ ತೀರ್ಥಕ್ಷೇತ್ರಗಳು ಏನು ಮಾಡ್ತವೆ? ನಾವು ಮಾಡಿದ ಈ ಜನ್ಮದಲ್ಲಿ, ಕಳೆದ ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳು ಈ ತೀರ್ಥಗಳು, ಕ್ಷೇತ್ರಗಳು ಕಳೆಯುತ್ತವೆ. ಅಷ್ಟೇ ತಾನೇ. ಎಲ್ಲರೂ ನಂಬಿಕೆದು ಧರ್ಮಶಾಸ್ತ್ರಗಳು, ಪುರಾಣಗಳು ಹಾಗೆ ಹೇಳ್ತಾರೆ. ಆ ಕೃಷ್ಣ ಅಂತಾನೆ. ಇಷ್ಟೇ ಅಲ್ಲ, ತೀರ್ಥಕ್ಷೇತ್ರಗಳು ನಮ್ಮ ಪಾಪಗಳನ್ನು ಕಳೆದು ಫಲ ಕೊಡೋದು ಇದೆ. ಆದರೆ ಅದಕ್ಕಿಂತಲೂ ಬೇಗನೆ ನಮಗೆ ಸಿದ್ಧಿ ಆಗಬೇಕು ಅಂತಂದರೆ ಯಾವ ಸಾಧನ ಅಂತ ಹೇಳ್ತಾ ಕೃಷ್ಣ ಹೇಳೋ ಮಾತು, ನಕ್ಯಂ ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ನಕ್ಯಂ ಮಯಾನಿ, ಅಮ್ಮಯಾನಿ ಅಂದರೆ ಜಲಮಯವಾಗಿರ್ತಕ್ಕಂಥ ತೀರ್ಥಗಳಾಗಲಿ, ಬೆಳ್ಳಿ, ಬಂಗಾರು, ಶಿಲ, ದಾರುಮಯ ಪ್ರತಿಮೆಗಳೇ ಆಗಲೇ ಆಗ್ತವೆ. ಅವುಗಳು ಫಲ ಕೊಡುತ್ತವೆ ಅಂತ ಆ ದೇವಸ್ಥಾನಗಳು ಸ್ವಯಂ ವ್ಯಕ್ತ ಪ್ರತಿಮೆಗಳು, ವಿಗ್ರಹಗಳಂತೆ ಹೋಗ್ತೀವಿ. ಅವು ಫಲ ಕೊಡ್ತವ ಯಾವಾಗ? ತೇ ಪುನಂತಿ ಉರುಕಾಲೇ. ಉರುಕಾಲ ಅಂದರೆ ಉತ್ಕೃಷ್ಟವಾದ ಬಹಳ ಕಾಲ, ದೀರ್ಘಕಾಲ. ಇವತ್ತು ನಾವು ದ್ವಾರಕಕ್ಕೆ ಹೋಗಿ ಬಂದೀವಿ ಅಂದರೆ ಬಂದ ಕೂಡಲೇ ಫಲ ಬರೋದಿಲ್ಲ. ರೊಕ್ಕ ಏನೂ ಖರ್ಚಾಗ್ತದೆ ಬೇಗ ಹೋಗಿ ಬಂದರೆ, ಫಲ ಮಾತ್ರ ಬೇಗ ಬರೋದಿಲ್ಲ. ಕೃಷ್ಣ ಅದನ್ನು ತೆಗೆದಿರ್ತಾನೆ ಪರಮಾತ್ಮ. ಇವನು ಹೇಗೆ ಬಂದಾನ, ಹೇಗೆ ಪ್ರಯಾಣ ಮಾಡಿದ, ಯಾವ ರೀತಿಯಾಗಿ ಮಾಡಿದ, ಈ ಕ್ಷೇತ್ರಕ್ಕೆ ಬರ್ತಾ ಹಾದಿಯಲ್ಲಿ ಹೋಟೆಲ್ನಲ್ಲಿ ತಿಂದನ ಅಥವಾ ಅಲ್ಲಿ ಒಂದು ಮುಖಕ್ಷೌರ ಮಾಡಿಕೊಳ್ಳೋಣ, ಏನು ಮಾಡಿದ, ಇವೆಲ್ಲ ವಿಚಾರ ಮಾಡಿ ಅವನ ಪುಣ್ಯ ಪಾಪಗಳು ನೋಡಿ ವರ್ಷ ಆದ ಮೇಲೆ ಎಲ್ಲ ಲೆಸ್ ಮಾಡಿ ಇವನಿಗೆ ಬರೋ ಪುಣ್ಯದಲ್ಲಿ ನೋಡಪ್ಪ ಬಂದದ 100ಕ್ಕೆ 98 ಕಳ್ಕೊಂಡು 2% ಪುಣ್ಯ ಬಂತು. ಯಾಕೆ ಅಂದರೆ ನಿನ್ನ ನಿಯಮಾವಳಿಯಲ್ಲಿ ಕೆಲವು ಉಲ್ಲಂಘನ ಮಾಡಿ. ಇದು ತೀರ್ಥಕ್ಷೇತ್ರಗಳು ನಮಗೆ ಕೊಡುವ ಫಲ. ಹಾಗಂತ ತೀರ್ಥಕ್ಷೇತ್ರಗಳು ಪರ್ಯಟನ ಮಾಡಬೇಡ್ರಿ ಅಂತ ಕೃಷ್ಣ ಹೇಳ್ತಾ ಇಲ್ಲ, ಮಾಡಿ. ಆದರೆ ಬೇಗನೆ ತ್ವರಿತವಾಗಿ ಫಲ ಸಿಗಬೇಕು ಅಂದರೆ ಯಾವುದು? ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ತಕ್ಷಣವೇ ನಮ್ಮ ಪಾಪಗಳು ಸುತ್ತ ಹೋಗಬೇಕು, ತಕ್ಷಣವೇ ಮನೋವಾಂಛ ಸಿದ್ಧಿಯಾಗಬೇಕು. ಯಾರು ಕೊಡ್ತಾರಂದ್ರೆ ದರ್ಶನಾದೇವ ಸಾಧವ. ಸಾಧವ ಜ್ಞಾನಿಗಳು, ಮಹಾನುಭಾವರು, ತ್ರಿಕಾಲ ಜ್ಞಾನರು ಯಾರಿದ್ದಾರೋ ಅವರು ಬೇಗನೆ ಕೊಡ್ತಾರಂತ ಆಗ ಬೆರಳಿಟ್ಟು ಕೃಷ್ಣ ಹೀಗೆ ತೋರಿಸ್ತಾನೆ. ಕಶ್ಯಪಾತ್ಯ, ಭರದ್ವಾಜ, ವಿಶ್ವಾಮಿತ್ರಾದಿ ಅನೇಕ ಮಹರ್ಷಿಗಳೆಲ್ಲ ಅಲ್ಲಿ ಕೂತಾರಲ್ಲ, ಅವ್ರ ಕಡೆ ಬೆರಳು ಮಾಡಿ ತೋರಿಸಿ, ಇಂತಹ ಮಹಾನುಭಾವರು ಬಂದಿದ್ದಾರಾದ್ದರಿಂದ ಇವತ್ತು ನಾವು ಗ್ರಹಣ ಪರ್ವಕಾಲ ಅಂತ ದಾನ ಧರ್ಮ ತರ್ಪಣಕ್ಕೆ ಬಂದೀವಿ. ಆದರೆ ಫಲ ಕೊಡೋದು ಈ ಗ್ರಹಣಕ್ಕಿಂತಲೂ ಈ ಯಾರು ಮಹಾನುಭಾವರು ಜ್ಞಾನಿಗಳಿದ್ದಾರೋ ಅವರ ದರ್ಶನ ಮಾಡಿಕೊಂಡ್ರೆ ಅವರು ಕೊಟ್ಟ ಫಲಷ್ಟು ಬೇಗನೆ ಫಲ ಇನ್ನು ಯಾವ ತೀರ್ಥಗಳು, ಕ್ಷೇತ್ರಗಳು ಕೊಡಲಾರದು ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳಿರ್ತಕ್ಕಂಥ ಒಂದು ಸಂದೇಶ.
ಆ ನಿಟ್ಟಿನಲ್ಲಿ ನೋಡಿದಾಗ ಇವತ್ತು ನಾವಿಲ್ಲಿ ಎಲ್ಲರೂ ಯಾಕೆ ಬರುತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತೆ. ನಾನು ಬಹಳ ವರ್ಷದಿಂದ ಅಪ್ಪ ಅವರ ಬಗ್ಗೆ ಕೇಳಿದ, ಚಿಕ್ಕತನದಲ್ಲೇ ಕೇಳಿದ್ದು. ಜ್ಞಾನಿಗಳು ಹಿರಿಯವರು ಬರೋರು, ನಮ್ಮ ಕರ್ನೂರು ನಮ್ಮ ಮಠಕ್ಕೆ ಬರೋರು, ಪಾರಾಯಣ ಮಾಡ್ತಾ ಇರುವಾಗ ಆಗ ಮಧ್ಯದಲ್ಲಿ ಅಪ್ಪ ಅವ್ರ ಕಟ್ಟಿ, ಅಪ್ಪ ಅವರ ಆರಾಧನೆ ಇವೆಲ್ಲ ಹೇಳ್ತಾ ಬರ್ತಿದ್ರು. ಐಕೂರು ಆಚಾರ್ಯರೆಲ್ಲ ತಿಳಿಸ್ತಾ ಬರ್ತಿದ್ರು. ನಮ್ಮ ತಂದೆಗೂ ನಮಗೂ ಭಾಳ ಅವ್ರ ಮೇಲೆ ವಿಶ್ವಾಸ ಬಂತು. ಸರಿ, ದರ್ಶನ ಯಾವಾಗ ಆಗ್ತದೆ ಅದು ಇವರು ಒಳ್ಳೆ ಆರಾಧನೆ ಮಾಡ್ತಾರಂತ ನಮ್ಮ ಶಿಷ್ಯ ರಘುನಂದನ್ ಹೇಳಿದಾಗ ಒಮ್ಮೆ ಹೋಗಿ ಬರೋಣ ಅಂತ ಮಧ್ಯದಲ್ಲಿ ಒಮ್ಮೆ ಬಂದಿವಿ. ಆರಾಧನೆ ನಿಮಿತ್ತ ಇಲ್ಲದೆ ಒಮ್ಮೆ ಬಂದಿವಿ. ಬಂದು ನೋಡಿ ಹೋದ್ಮೇಲೆ ಭಾಳ ಪ್ರಶಾಂತದ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಂದಲ್ಲ, ನೀವೇನು ಬರೋಣ ಅಂತ ಕಳೆದ ವರ್ಷ ಕೂಡ ಇದೇ ನ್ಯೂಸ್ನಾಗಿ ಬಂದು ಹೋಗೋದಲ್ಲ. ಅಂದರೆ ಇದು ಇಷ್ಟು ವರ್ಷಗಳ ಕಾಲ 40-50 ವರ್ಷಗಳಿಂದ ನಾವು ಕೇಳಿದ್ದು ಇವತ್ತು ದರ್ಶನ ಕೊಟ್ಟಾರಾದರೆ ಇದು ಪುಣ್ಯ ಒದಗಿ ಬಂದಿದ್ದೇನೋ, ಅದಕ್ಕೆ ಇವತ್ತು ಕರಗಲಿಕ್ಕೆ ಸಾಧ್ಯ ಇಲ್ಲ. ಏನು ನಮ್ಮ ಊರಿಗೆ ಭಾಳ ಹತ್ತಿರ, ಇವಾಗ ಕರ್ನೂಲಿಗೆ ಮಂತ್ರಾಲಯ ಅಂತದ್ದು ಏನು ದೂರ ಏನಲ್ಲ, ಎಲ್ಲೋ ಕಾಶಿಗೆ ಹೋಗ್ತೀವಿ, ಎಲ್ಲೋ ಅಷ್ಟು ದೂರ ಹೋಗ್ತೀವಿ, ಇದು ನೋಡಿ ಭಾಳ ಹತ್ತಿರ. ಯಾರೇ ಕರಗಳಿಸಬೇಕು, ಅನುಗ್ರಹ ಮಾಡಬೇಕು ಅಂದರೆ ನಮ್ಮ ಪುಣ್ಯಕಾಲ ಒದಗಿ ಬಂದಾಗ ಮಾತ್ರವೇ ಅದು ನಮ್ಗೆ ಆಗ್ತದೆ, ಹೊತ್ತು ಬೇರೆ ಆಗೋದಿಲ್ಲ. ಆದ್ದರಿಂದ ಇವತ್ತು ಇಲ್ಲಿ ಸಾವಿರಾರು ಜನ ಸೇರ್ತಿದ್ದಾರೆ. ಯಾಕೆ ಬರ್ತಾರೆ, ಯಾರು ನೋಡಿ ಎಲ್ಲಾದರೂ ಜನ ಬರಬೇಕು. ಒಂದು ಬೆಲ್ಲ ಇದ್ದ ಕಡೆ ಇರುವಿ ಬರ್ತದ ಅಂದರೆ ಇರುವಿ ಯಾಕೆ ಬರ್ತದ, ಅಲ್ಲಿ ಏನೋ ಅದ ಕಡೆಯಿಂದ ಬರ್ತದೆ. ಹಾಗೆ ಇರುವಿ ಅಂತೆ ನಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಬರ್ತಿದ್ವಿ ಅಂದರೆ ಏನೋ ಅಲ್ಲಿ ಫಲ ಇರಬೇಕು, ಒಂದು ಮಹತ್ವ ಇರಬೇಕು. ಆ ಮಹತ್ವ ಇದ್ರೇ ಬರ್ತಾ, ಇಲ್ಲ ಅಂದರೆ ಜನ ಯಾರೂ ಬರೋದು. ಈಗ ನೋಡಿದಾಗ ಮಹಾನುಭಾವರು ಒಳಗೆ ಕೂತಾರ, ಅವರು ಭೌತಿಕ ಶರೀರದಿಂದಿರುವಾಗ ಯಾವ ಫಲ ತೋರಿಸಬೇಕು ಇವತ್ತಿಗೂ ಅಷ್ಟೇ ಫಲ ತೋರಿಸ್ತಿದ್ದಾರೆ. ಅಂದರೆ ಅವರು ಒಂದು ಅಂಶದಿಂದ ಇಲ್ಲಿ ಮೂರ್ತಿಮತ್ತಾಗಿ ಇಲ್ಲೇ ವಿಚಾರ ಆದ್ದರಿಂದಲೇ ನಮಗೆ ಆ ಫಲ ಕಾಣುತ್ತಿದ್ದು. ಇಂಥ ಒಂದು ದೊಡ್ಡ ಗುರುಗಳ ಸನ್ನಿಧಾನಕ್ಕೆ ಬರೋದಂದರೆ ಭಾಗ್ಯ. ಯಾರ್ಯಾರು ಬರ್ತಿದ್ದಾರೋ ಅವ್ರನ್ನ ಅವ್ರು ಕರಗಳಿಸ್ಕೊಳ್ತಿದ್ದಾರೆ ಅಷ್ಟೇ. ಇವರನ್ನು ಆಯ್ಕೆ ಮಾಡ್ಕೊಂಡು ನೀನು ಬಾ ಅಂತ ಪ್ರೇರಣೆ ಮಾಡಿದ್ರೆ ಮಾತ್ರವೇ ಬರ್ತಾರೆ, ಇಲ್ಲದೆ ಬರ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಾನು ಕೂಡ ಈ ಸಾವಿರಾರು ಜನರಲ್ಲಿ ಒಬ್ಬನು ಅಂತ ಹೇಳ್ಕಂತ ನನಗೂ ಕೂಡ ಅದು ಪ್ರೇರಣೆ ಮಾಡಿ ಕರಗಳಿಸಿ ಅವರ ದರ್ಶನ ಭಾಗ್ಯವನ್ನು, ಅವರ ಮಂತ್ರಾಕ್ಷತ, ಅವರ ಪ್ರಸಾದ ಸಿಗುವಂತೆ ಮಾಡಿದ್ದಕ್ಕೆ ನಾನು ಧನ್ಯನಾಗಿದ್ದೇನೆ. ಇಂತಹ ಗುರುಗಳ ಇಂಥ ದಿವ್ಯ ಸನ್ನಿಧಾನಕ್ಕೆ ಮೇಲಿಂದ ಮೇಲೆ ನಮ್ಮನ್ನು ಅವರು ಕರಗಳಿಸಿಕೊಂಡು ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ. ಹರಯೇ ನಮಃ.